ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಈಗ ಶಾಕ್ ಮೇಲೆ ಶಾಕ್ಗಳು ಎದುರಾಗಿವೆ. ಇಷ್ಟು ದಿನ ದರ್ಶನ್ ನಂಬಿಕೊಂಡು ಜೊತೆಯಾಗಿದ್ದ ದೋಸ್ತಿಗಳೇ ಈಗ ಜೈಲಿನ ಕಂಬಿಗಳಿಂದ ಬಚಾವಾಗೋದಕ್ಕೆ ಅಂತ ದರ್ಶನ್ ಬೆನ್ನಿಗೆ ಲೀಗಲ್ ಆಗಿ ಗುನ್ನ ಇಟ್ಟಿದ್ದಾರೆ. ಸರ್ಕಾರಿ ಮಾಫಿ ಸಾಕ್ಷಿ ಆಗೋದಕ್ಕೆ ಮೂವರು ಮುಗಿಬಿದ್ದಿದ್ದಾರೆ. ಈ ಕುರಿತ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಾಲೆಂಜಿಂಗ್ ಸ್ಟಾರ್ಗೆ ತಪ್ಪಲ್ಲವ ಕಾನೂನು ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ನಲ್ಲಿ ಬಿಗ್ ಟ್ವಿಸ್ಟ್. ದರ್ಶನ್ ವಿರುದ್ಧ ಸಾಕ್ಷಿ ಹೇಳಲು ಸ್ನೇಹಿತರಿಂದಲೇ ಪೈಪೋಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಸಿನಿಮಾ ಸ್ಟೈಲ್ನಲ್ಲೇ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಆದರೆ ಇವತ್ತು 59ನೇ CCH ಕೋರ್ಟ್ನಲ್ಲಿ ನಡೆದ ಹೈಡ್ರಾಮಾ ನಟ ದರ್ಶನ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಇಷ್ಟು ದಿನ ಜೊತೆಯಾಗಿದ್ದ ದರ್ಶನ್ ಆಪ್ತರೆ ಈಗ ತನಿಖಾ ಸಂಸ್ಥೆಗೆ ಕಂಪ್ಲೀಟ್ ಸತ್ಯ ಬಿಚ್ಚಿಡಲು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ವಿಚಾರಣೆ ಶುರುವಾಗ್ತಿದ್ದಂತೆ A14 ಆರೋಪಿ ಪ್ರದೋಷ್ ತಾನು ಮಾಫಿ ಸಾಕ್ಷಿ ಅಂದ್ರೆ ಅಪ್ರೂವರ್ ಆಗಲು CRPC ಸೆಕ್ಷನ್ 307 ಅಡಿ ಅರ್ಜಿ ಸಲ್ಲಿಸಿದ್ದಾನೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಆತನ ಬೆನ್ನಲ್ಲೇ A7 ಆರೋಪಿಯಾದ ರವಿಶಂಕರ್ ಮತ್ತು A10 ಆರೋಪಿಯಾದ ವಿನಯ್ ಕೂಡ ಕೋರ್ಟ್ ಮುಂದೆ ಬಂದು ಸರ್ ನಾವು ಕೂಡ ಮಾಫಿ ಸಾಕ್ಷಿಯಾಗಲು ರೆಡಿ ಇದ್ದೀವಿ ಅಂತ ಮನವಿ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಗ್ಯಾಂಗ್ನ ಮೂವರು ಪ್ರಮುಖರು ಈಗ ಸರ್ಕಾರಿ ಸಾಕ್ಷಿಯಾಗಲು ಪೈಪೋಟಿ ನಡೆಸಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಂಡಿಸಿದ SPP ಪ್ರಸನ್ನ ಕುಮಾರ್ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ನಮ್ಮದೇನು ಅಭ್ಯಂತರವಿಲ್ಲ ಅಂತ ಮೆಮೊ ಕೊಟ್ಟಿದ್ದಾರೆ. ಇದೇ ವೇಳೆ ದರ್ಶನ್ ಪರ ವಕೀಲರ ಆಕ್ಷೇಪಕ್ಕೆ ಉತ್ತರಿಸಿದ SPP ಕೋಳಿ ಕೇಳಿ ಕಾರ ಅರಿಬೇಕಾ ಅನ್ನೋ ಖಡಕ್ ಗಾದೆ ಮಾತು ಉಲ್ಲೇಖಿಸಿದ್ದಾರೆ. ಅಂದ್ರೆ ಒಬ್ಬ ಆರೋಪಿ ಮಾಫಿ ಸಾಕ್ಷಿಯಾಗಲು ಉಳಿದ ಸಹ ಆರೋಪಿಗಳ ಪರ್ಮಿಷನ್ ಬೇಕಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಪ್ರದೋಷ್ ಬೇಡ ಸಾರ್ ಅಂತ ತಡೆಯಲು ಹೋಗಿದ್ದ ಅನ್ನೋ ರಹಸ್ಯವನ್ನು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ದರ್ಶನ್ ಪರ ವಕೀಲರ ವಾದ. ದರ್ಶನ್ ಪರ ವಕೀಲ ಅಶ್ಮತ್ ಪಾಷಾ ವಾದ. ನಮಗೆ ಪ್ರದೋಷ್ ಅರ್ಜಿ ಪ್ರತಿ ನೀಡುವಂತೆ ಮನವಿ. ಅರ್ಜಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲಾಗುವುದು. ಇದು ಸಾಕ್ಷಿಗಳ ಕೊರತೆ ಇರುವ ಪ್ರಕರಣ ಅಲ್ಲ, ಸಾಕಷ್ಟು ಸಾಕ್ಷಿ ಇದೆ ಎಂದು ಪ್ರಾಸಿಕ್ಯೂಷನ್ ಹೇಳ್ತಿದ್ದಾರೆ. ಈಗಿದ್ದರೂ ಮಾಫಿ ಸಾಕ್ಷಿ ಪಡೆಯಲು ಮುಂದಾಗಿರೋದು ಸರಿಯಲ್ಲ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಅಶ್ಮತ್ ಪಾಷಾ ವಾದ. ಹೀಗೆ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಧೀಶೆ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಮಾಫಿ ಸಾಕ್ಷಿ ಅರ್ಜಿ ಸಂಬಂಧ ಆದೇಶವನ್ನ ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ. ಉಳಿದ ಆರೋಪಿಗಳ ವಾದವನ್ನ ಈ ಹಂತದಲ್ಲಿ ಆಲಿಸಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆಗೂ ಅಂದೇ ಸ್ಪಷ್ಟನೆ ಸಿಗಲಿದೆ. ಒಟ್ಟಿನಲ್ಲಿ ಆಪ್ತರೆ ತಿರುಗಿ ಬಿದ್ದಿರೋದು ದರ್ಶನ್ ಬೆನ್ನಿಗೆ ದೊಡ್ಡ ನಡುಕ ಹುಟ್ಟಿಸಿದೆ ಅನ್ನೋದಂತೂ ನಿಜ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.